ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚಿಸಿ ನಿರ್ಣಯ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೆಸಲ್ಯೂಷನ್ ಮಾಡಿ ಖಂಡನ ನಿರ್ಣಯವನ್ನ ಮಾಡ್ತೀವಿ, ಕಾಯ್ದೆಯನ್ನ ವಾಪಸ್ ತೆಗೆದುಕೊಳ್ಳುವವರೆಗೂ ಕೂಡ ಹೋರಾಟವನ್ನ ಮಾಡ್ತೀವಿ, ನಮ್ಮ ಹೋರಾಟವನ್ನ ನಿಲ್ಲಿಸೋದಿಲ್ಲ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ರೆಸಲ್ಯೂಷನ್ ಅನ್ನ ಮಾಡಿ ಖಂಡನ ನಿರ್ಣಯವನ್ನ ಮಾಡ್ತೇವೆ, ಕಾಯ್ದೆಯನ್ನ ವಾಪಸ್ ತೆಗೆದುಕೊಳ್ಳುವವರೆಗೂ ಕೂಡ ನಾವು ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ಒಂದು ದೊಡ್ಡ ಹೋರಾಟಕ್ಕೂ ಕೂಡ ಕರೆ ಕೊಟ್ಟಿರುವಂಥದ್ದು. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನರೇಗಾ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚಿಸಿ ನಿರ್ಣಯವನ್ನು ತೆಗೆದುಕೊಳ್ತೇವೆ. ಒಟ್ಟಿನಲ್ಲಿ ಏನು ರಾಮ್ಜಿ ಯೋಜನೆ ಅಂತೇಳಿ ಹೊಸ ಹೆಸರನ್ನ ಇಟ್ಟಿದ್ದಾರೆ. ಈಗ ಅದಕ್ಕೆ ಸಾಕಷ್ಟು ಆಕ್ರೋಶಗಳು ಕೂಡ ಆಕ್ಷೇಪಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕೆ ಗಾಂಧೀಜಿಯವರ ಹೆಸರನ್ನ ತೆಗಿಬೇಕು? ಸಾಕಷ್ಟು ಜನರಿಗೆ ಉದ್ಯೋಗವನ್ನ ಕೊಟ್ಟಿರುವಂತಹ ಯೋಜನೆ ಇದು ಅಂತ ಹೇಳಿ ಒಂದು ಕಡೆ ಆಕ್ರೋಶ ಕೂಡ ಕೇಳಿ ಬರ್ತಾ ಇದೆ. ಮಾಡ್ತೀವಿ, ಇದನ್ನ ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳ್ತೀವಿ. ಯಾವ ರೀತಿ ರೈತರ ವಿಚಾರದಲ್ಲಿ ಕಾಯ್ದೆ ತಂದಿದ್ರು, ಯಾವ ವಾಪಸ್ ತೆಗೆದುಕೊಂಡ್ರು, ಆ ರೀತಿ ತಗೊಳ್ಳೋವರೆಗೂ ಕೂಡ ಈ ಹೋರಾಟವನ್ನು ಮುಂದುವರಿಸ್ತೀವಿ. ಇದಕ್ಕೆಲ್ಲ ಕೂಡ ಮಾರಕವಾದಂಥ ಹೊಸ ಯೋಜನೆಯನ್ನು ತಂದಿರೋದ್ರಿಂದ ಈಗ ನಾವು ವಿಧಾನಸೌಧದಲ್ಲೂ ಕೂಡ ನಾವು ಇದನ್ನು ಪ್ರತಿಭಟನೆ ಮಾಡೋಂಥ ಕೆಲಸವನ್ನು ಮತ್ತು ನಮ್ಮ ನಿರ್ಣಯವನ್ನು ಮಾಡೋಂಥ ಕಾರ್ಯಕ್ರಮಕ್ಕೆ ಈಗಾಗಲೇ ನಾವು ಸಜ್ಜಾಗಿದ್ದೇವೆ. ನಾವು ರೆಸಲ್ಯೂಷನ್ ಮಾಡ್ತೀವಿ, ಇದರ ಬಗ್ಗೆ ಚರ್ಚೆ ಮಾಡ್ತೀವಿ, ರೆಸಲ್ಯೂಷನ್ ಮಾಡ್ತೀವಿ, ಇದನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳ್ತೀವಿ. ಯಾವ ರೀತಿ ರೈತರ ವಿಚಾರದಲ್ಲಿ ಕಾಯ್ದೆ ತಂದಿದ್ರು, ಯಾವ ವಾಪಸ್ ತೆಗೆದುಕೊಂಡ್ರು, ಆ ರೀತಿ ತಗೊಳ್ಳೋವರೆಗೂ ಕೂಡ ಈ ಹೋರಾಟವನ್ನು ಮುಂದುವರಿಸ್ತೀವಿ. ಇದಕ್ಕೆಲ್ಲ ಕೂಡ ಮಾರಕವಾದಂಥ ಹೊಸ ಯೋಜನೆಯನ್ನು ತಂದಿರೋದ್ರಿಂದ ಈಗ ನಾವು ವಿಧಾನಸೌಧದಲ್ಲೂ ಕೂಡ ನಾವು ಇದನ್ನು ಪ್ರತಿಭಟನೆ ಮಾಡೋಂಥ ಕೆಲಸವನ್ನು ಮತ್ತು ನಮ್ಮ ನಿರ್ಣಯವನ್ನು ಮಾಡೋಂಥ ಕಾರ್ಯಕ್ರಮಕ್ಕೆ ಈಗಾಗಲೇ ನಾವು ಸಜ್ಜಾಗಿದ್ದೇವೆ. ನಾವು ರೆಸಲ್ಯೂಷನ್ ಮಾಡ್ತೀವಿ, ಇದರ ಬಗ್ಗೆ ಚರ್ಚೆ